ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ. ಮಾರ್ನಿಂಗೇ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತಿಂದ ನನ್ನ ಮಗನಿಗೆ ಸ್ಕೂಲ್ ಫುಲ್ ಡೇ ಇರುತ್ತೆ. ಸೊ ಹಾಗಾಗಿ ಲಂಚ್ ಪ್ರಿಪೇರ್ ಮಾಡಬೇಕಾಗಿತ್ತು, ಜೊತೆಗೆ ಅವನಿಗೆ ಬ್ರೇಕ್ಫಾಸ್ಟ್ ಕೂಡ ಬೇಗನೆ ರೆಡಿ ಮಾಡಬೇಕಾಗಿತ್ತು. ಸೊ ಇಷ್ಟು ದಿನ 2 ಮಂತ್ಸಿಂದ ಸ್ಕೂಲ್ ರಜೆ ಇದ್ದಿದ್ದರಿಂದ ಸ್ವಲ್ಪ ರಿಲ್ಯಾಕ್ಸ್ ಮೋಡಲ್ಲಿದ್ವಿ. ಇನ್ಮೇಲೆ ಸ್ಕೂಲ್ ಸ್ಟಾರ್ಟ್ ಆಯಿತಾ ನಮಗೆ ಟಾಸ್ಕ್ ಶುರುವಾಗುತ್ತೆ ಆ ಥರ ಅನಿಸುತ್ತೆ. ಸೊ ನನಗೆ ಅಂತೆಲ್ಲ ತಾಯ್ದಿರುವಾಗ ಹಾಗೆ ಎದ್ದು ಅವ್ರಿಗಿಂತ ಮೊದಲು ಬೇಗನೆ ಎದ್ದು ನಾವು ಅವನ್ನ ಕೂಡ ಎಬ್ಬಿಸಿ ಅವನಿಗೆ ಫ್ರೆಶ್ ಅಪ್ ಆಗೋಕ್ಕೆ ಹೇಳಿಬಿಟ್ಟು ಸೊ ನಾನು ಬಂದುಬಿಟ್ಟು ಈ ಕಡೆ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಡೇ ಅಂದರೆ ಬಾಕ್ಸ್ ತೊಗೊಂಡೋಗಿರೋದು ಹಿಂದಿನ ಒಂದು 3-4 ಡೇಸ್ ಬಿಫೋರೇ ಅವ್ನು ಸ್ಕೂಲ್ ಸ್ಟಾರ್ಟ್ ಆಗಿತ್ತು, ಬಟ್ ಬಾಕ್ಸ್ ಇರಲಿಲ್ಲ, ಹಾಫ್ ಡೇಗೆ ಬಂದುಬಿಡ್ತಾ ಇದ್ದ. ಸೊ ಅವತ್ತಿಂದ ಲಂಚು ಕೊಡಬೇಕಾಗಿತ್ತಲ್ಲ. ಸೊ ಹಾಗಾಗಿ ನನ್ನ ಮಗನ ಫೇವ್ರೆಟ್ ತಿಂಡಿ ಬಂದುಬಿಟ್ಟು ಇಡ್ಲಿ. ಸೊ ಹಾಗಾಗಿ ಇಡ್ಲಿಯಿಂದನೇ ಸ್ಟಾರ್ಟ್ ಮಾಡೋಣ ಅವನ ಒಂದು ಈ ವರ್ಷದ ಲಂಚ್ ಬಾಕ್ಸ್ ಅಂಥೇಳಿ ಸ್ಟಾರ್ಟ್ ಮಾಡಿದೆ. ಇಂದಿನ ದಿನ ಈವ್ನಿಂಗೆ ನಾನು ಸಾಂಬಾರು ಮಾಡಿಟ್ಟಿದ್ದೆ ಇಡ್ಲಿಗೆ ಅಂತ ಹೇಳ್ಬಿಟ್ಟು, ಬಟ್ ಬಾಕ್ಸಿಗೆ ಸಾಂಬಾರನ್ನೆಲ್ಲ ಕಳಿಸೋದಕ್ಕಾಗಲ್ಲ. ಸೊ ಹಾಗಾಗಿ ಚಟ್ನಿ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಪುದೀನ ಚಟ್ನಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಇಡ್ಲಿಗೆ ಪುದೀನ ಚಟ್ನಿ ಮಾಡಿಬಿಟ್ಟು ಒಗ್ಗರಣೆ ಹಾಕಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮನೆಯಲ್ಲೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಪುದೀನ ಚಟ್ನಿ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಪುದೀನ ಬಂದುಬಿಟ್ಟು ನಮ್ಮ ಗಿಡದಲ್ಲೇ ಫ್ರೆಶ್ಶಾಗಿ ಬಿಟ್ಟಿರುವಂಥ ಪುದೀನ ಕಿತ್ಕೊಂಡು ಬಂದು ಹಾಕ್ತೆ ಇದು ಮಾಡೋಣ ಅಂಥೇಳಿ. ಸೊ ಅದಕ್ಕೂ ಚಟ್ನಿ ರುಬ್ಬೋಕ್ಕೂ ಮೊದಲು ನಾನು ಕುಕ್ಕರ್ ಇಡ್ಲಿಗೆ ಏನಿದೆ ಅದನ್ನು ಪ್ರೀಹೀಟ್ ಮಾಡ್ಕೊಳ್ತೀನಿ. ಸೊ ಪ್ರೀಹೀಟ್ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ಏನಿದೆ ಅದು ಅಂಟ್ಕೊಳ್ಳೋದಿಲ್ಲ ಪಾತ್ರೆಗೆ, ಕುಕ್ಕರ್ ಪಾತ್ರೆಗೆ. ಸೊ ಇದೇ ರೀತಿ ನಾನು ಮಾಡುವಂಥದ್ದು. ಫಸ್ಟಿಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಕುಕ್ಕರಲ್ಲಿ ನೀರು, ಅಂದರೆ ಇಡ್ಲಿ ಕುಕ್ಕರ್ಗೆ ನೀರು ಹಾಕಿಬಿಟ್ಟು ಹಾಗೆ ಪ್ಲೇಟ್ನ ಬಿಸಿ ಆಗೋದಕ್ಕೆ ಬಿಡ್ತೀನಿ. ಸೊ ಒಂದು 2-3 ಮಿನಿಟ್ಸ್ ಅದು ಪ್ರೀಹೀಟ್ ಆದಮೇಲೆ ಇಡ್ಲಿ ಹಿಟ್ಟೇನಿದೆ ಅದಕ್ಕೆ ಹಾಕಿದ್ರೆ ಅದು ನೀಟಾಗಿ ಇಡ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ಕೂಡ ಹಾಗೆ ಬ್ಲಾಗಲ್ಲೇ ಶೇರ್ ಮಾಡ್ತೀನಿ ಆಯಿತಾ. ಸೊ ಪ್ರೀಹೀಟಿಗೆ ಇಟ್ಬಿಟ್ಟು ಅದಾದಮೇಲೆ ಚಟ್ನಿ ರುಬ್ಬಿಡೋಣ ಅಂಥೇಳಿ ರೆಡಿ ಮಾಡಿಕೊಂಡೆ. ಚಟ್ನಿಗೆ ನಾನಿಲ್ಲಿ ತೆಂಗಿನಕಾಯಿ, ಹುರ್ಗಡ್ಲೆ ಮತ್ತು ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಪುದೀನ, ಉಪ್ಪು ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತೀನಿ. ಸೊ ಹಾಕೋರು ಶುಂಠಿ ಕೂಡ ಹಾಕ್ತಾರೆ, ಬಟ್ ನಾನು ಶುಂಠಿ ಹಾಕಲ್ಲ, ಬೆಳ್ಳುಳ್ಳಿ ಇಷ್ಟೇ ಹಾಕೋವಂಥದ್ದು. ಇದಿಷ್ಟನ್ನು ಹಾಕಿ ರುಬ್ಕೊಂಡೆ. ಅದಾದಮೇಲೆ ನಾನು ಏನು ಪ್ರೀಹೀಟಿಗೆ ಇಟ್ಟಿದ್ನಲ್ಲ ಅದು ಕೂಡ ರೆಡಿ ಆಯಿತು, ಪ್ರೀಹೀಟ್ ಆಯಿತು. ಸೊ ಇವಾಗ ಇಡ್ಲಿ ಬ್ಯಾಟರ್ ಏನಿದೆ ಅದಕ್ಕೆ ಫಿಲ್ ಮಾಡಿಬಿಟ್ಟು ಇಡ್ಲಿಗೆ ಇಡ್ತಾಯಿದ್ದೀನಿ. ಸೊ ಇದೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನಾನು ಫಸ್ಟೆಲ್ಲ ಹೇಳಬೇಕು ಅಂದರೆ ನಿಜವಾಗ್ಲೂ ಇಡ್ಲಿ ಮಾಡೋಕ್ಕೆ ಬರ್ತಾಯಿರಲಿಲ್ಲ ನನಗೆ. ಇಡ್ಲಿ ಅಂದರೆ ಅದೇ ಎಲ್ಲ ಇಟ್ಟು ರುಬ್ಬೋದ್ಮೇಲೆ ಈ ಥರ ಹಾಕ್ಬಿಟ್ಟು ಇಡ್ತಾಯಿದ್ದೆ ಅಷ್ಟೇ ಹೊರತು, ಬಟ್ ರುಬ್ಬಕ್ಕೆಲ್ಲ ಏನೇನು ಹಾಕ್ತಾರೆ, ಎಷ್ಟು ಕ್ವಾಂಟಿಟಿಲಿ ಹಾಕ್ತಾರೆ ಅದೆಲ್ಲ ನಂಗೆ ನಿಜ ಗೊತ್ತಿರಲಿಲ್ಲ. ದೋಸೆಗೆ, ಇಡ್ಲಿಗೆ ಎಲ್ಲ ನಾವು ಹಾಕ್ತಾಯಿದ್ರು, ರುಬ್ಬಿಟ್ಟು ಮಾಡ್ಕೊಳ್ತಾಯಿದ್ದೆ ಅಷ್ಟೇ. ಇಡ್ಲಿ ಮಾಡ್ತಾಯಿದ್ದಂತೂ ತುಂಬಾ ರೇರ್ ಹೇಳಬೇಕು ಅಂತಂದರೆ, ಯಾಕೆಂದರೆ ನಮ್ಮ ಮನೆಯಲ್ಲಿ ಇಡ್ಲಿ ಪಾತ್ರೆ ಇರಲಿಲ್ಲ. ಅಂದರೆ ಮದುವೆಗೆ ಮುಂಚೆ, ಮದುವೆ ಆದಮೇಲೆ ಇಟ್ಟು ರೆಡಿ ಆಗಿರ್ತಾಯಿತ್ತು ಇಡ್ಲಿ ಇಟ್ಟು, ನಾನು ಇಡ್ಲಿ ಹಾಕ್ತಾಯಿದ್ದೆ ಅಷ್ಟೇ. ಸೊ ಈ ರೀತಿ ಇವಾಗ ಸಪ್ರೇಟಾಗಿ ಬಂದಮೇಲೆ ನಾನು ಇದೆಲ್ಲ ಮಾಡೋದನ್ನು ಕಲ್ತಿರೋವಂಥದ್ದು. ಅದರಲ್ಲೂ ಇದು ನನ್ನ ಮಗನ ಫೇವ್ರೆಟ್ ತಿಂಡಿ ಆಗಿರೋದ್ರಿಂದ ನಾನು ಕಲ್ತ್ಕೊಳ್ಳೇಬೇಕಾಗಿತ್ತು. ಸೊ ಹಾಗಾಗಿ ಇದನ್ನು ಮಾಡೋದನ್ನು ಕಲ್ತ್ಕೊಂಡಿದ್ದೀನಿ. ದೊಡ್ಡ ವಿಷಯ ಅಲ್ಲ, ಬಟ್ ನನಗೆ ದೊಡ್ಡ ವಿಷಯ ಥರ ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಎಲ್ಲ ಇಡ್ಲಿಗೆಲ್ಲ ಹಾಕಿಬಿಟ್ಟು ಆಮೇಲೆ ಚಟ್ನಿಗೂ ಕೂಡ ಒಗ್ಗರಣೆ ಮಾಡಿಬಿಡೋಣ ಅಂಥೇಳಿ ಒಗ್ಗರಣೆ ಕೂಡ ಮಾಡಿಕೊಂಡೆ. ಸೊ ಇದಿಷ್ಟು ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 8 o'clock ಆಗೋಗಿತ್ತು. ಆವಾಗ ಹೋಗಿ ನನ್ನ ಮಗ ಫ್ರೆಶ್ ಅಪ್ ಆಗಿದ್ನಲ್ಲ, ಸೊ ಅವನು ಕೂಡ ಎಲ್ಲ ರೆಡಿ ಮಾಡಬೇಕು, ಫಸ್ಟ್ ಡೇ ಅಲ್ವಾ. ಸೊ ಹಿಂಗೆ ರೆಡಿಯಾಗು, ಹಂಗೆ ರೆಡಿಯಾಗು, ಹಂಗಿರು ಹಿಂಗಿರು ಅವ್ನಿಗೆ ಹೇಳೋದು ಇದ್ದೇ ಇರುತ್ತಲ್ವ. ಸೊ ಈಗ ಹೈಸ್ಕೂಲ್ಗೆ ಬೇರೆ ಹೋಗ್ತಾ ಇದ್ದಾನಲ್ವ, ಅದೊಂದು ಸ್ವಲ್ಪ ಮನಸ್ಸಲ್ಲಿ ಒಂಥರ ಇದೆ. ಅದನ್ನೆಲ್ಲ ಅವ್ನಿಗೆ ಹೇಳ್ತಾ ಇರ್ತೀನಿ, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂಥೇಳಿ. ಸೊ ಅವನು ಕೂಡ ಫ್ರೆಶ್ ಅಪ್ ಆಗಿ ಬಂದ ಅಷ್ಟರಲ್ಲಿ ಇಡ್ಲಿ ಕೂಡ ರೆಡಿ ಆಯಿತು. ಅವನಿಗೂ ತಿಂಡಿಗೆ ಹಾಕ್ಕೊಟ್ಬಿಟ್ಟು ಬಾಕ್ಸಿಗೆ ಕೂಡ ನಾನು ಕಟ್ಟೋಣ ಅಂಥೇಳಿ. ಸೊ ನನ್ನ ಮಗ ಕೇಳ್ತಾ ಇದ್ದ, ಮಮ್ಮಿ ಇಡ್ಲಿ ಹಿಂಗೆ ಬಂದಿದೆ, ಇಡ್ಲಿ ಹಿಂಗೆ ಬಂದಿದೆ ಅಂತ. ನೋಡಪ್ಪ ಈ ಥರ ಬಂದಿದೆ ಅಂತ ತೋರಿಸ್ತದೆ. ಬಟ್ ಏನಪ್ಪ ಅಂದರೆ ಅದೇನಾದರೂ ನಾನು ಕಟ್ ಮಾಡಿದ್ರೆ ಅದನ್ನು ತಿನ್ನೋದೇ ಇಲ್ಲ ನನ್ನ ಮಗ. ಅವನಿಗೆ ಪೂರ್ತಿ ಆ ರೌಂಡ್ ಏನಿದೆ ಆ ಇಡ್ಲಿ ಹಾಗೆ ಬರಬೇಕು. ಮಧ್ಯದಲ್ಲಿ ಹಂಗೂ ವಿಡಿಯೋದಲ್ಲೇ ಶೇರ್ ಮಾಡುವಾಗ ಹಿಂಗೆ ಮುರಿತೀನಿ ಅಂತೇಳಿ, ಮಮ್ಮಿ ಬೇಡ 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 ಆ ಥರ ಹೇಳ್ದ ಅವನು. ಸೊ ಅದು ಅವ್ನಿಗೆ ತಿಂದಂಗೆ ಅನಿಸಲ್ವಂತೆ, ಪೂರ್ತಿ ರೌಂಡ್ ಇಡ್ಲಿನೇ ಬೇಕು ಆ ಥರ ಹೇಳ್ತಾ ಇದ್ದ. ಸೊ ಹೋಗಲಿ ಬಿಡು, ಅವನಿಗೆ ಅಂತಲೇ ಮಾಡಿರೋದಲ್ವ. ಸೊ ಅವ್ನು ಹೆಂಗೆ ಖುಷಿ ಬರುತ್ತೆ ಅಂತೇಳಿ ಅಂದ್ಬಿಟ್ಟು ಜಸ್ಟ್ ಹಾಗೆ ತೋರಿಸ್ದೆ ಅಷ್ಟೇ. ತುಂಬಾ ಸಾಫ್ಟಾಗಿ ಬಂದಿತ್ತು ಇಡ್ಲಿ. ಸೊ
ಸೊ ಇದಿಷ್ಟು ಆದಮೇಲೆ ಬಾಕ್ಸ್ ಪ್ಯಾಕ್ ಎಲ್ಲ ಮಾಡಿದೆ. ಇದು ಸ್ನ್ಯಾಕ್ಸಿಗೆ ಬಂದುಬಿಟ್ಟು ಪಪ್ಪಾಯ, ಊರಿಂದ ಪಪ್ಪಾಯ ತೊಗೊಂಡು ಬಂದಿದ್ರು, ಅದಂತೂ ಸಖತ್ತು ಸ್ವೀಟಾಗಿತ್ತು. ಸೊ ಅದನ್ನೇ ಹಾಕಬೇಕು ಅಂತೇಳಿ ಹೇಳಿದ ಅಂದ್ಬಿಟ್ಟು ಪಪ್ಪಾಯನೇ ನಾನು ಸ್ನ್ಯಾಕ್ಸಿಗೆ ಹಾಕಿದ್ದೀನಿ. ಇದಿಷ್ಟು ಆಗಿ ಅವನು ತಿಂಡಿ ಕೂಡ ತಿಂದ್ಬಿಟ್ಟು ಸ್ಕೂಲಿಗೆ ರೆಡಿಯಾಗಿ ಹೊರಟ 8:30 ಅಷ್ಟರಲ್ಲಿ. ಮಾರ್ನಿಂಗ್ ಒಂದು ರೌಂಡ್ ಕೆಲಸ ಮುಗ್ದಂಗೆ ನನಗೆ ನನ್ನ ಮಗ ರೆಡಿಯಾಗಿ ಸ್ಕೂಲಿಗೆ ಹೊರಟ ಅಂತ ಹೇಳಿದ್ರೆ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ನಾನು ರಿಲ್ಯಾಕ್ಸ್ ಮಾಡೋದು, ಕಾಫಿ ಕುಡಿಯೋದು ಅದೆಲ್ಲ ಮಾಡ್ತೀನಿ. ಮಾರ್ನಿಂಗ್ ಫ್ರೆಂಡ್ಸ್, ಬ್ಯಾಕ್ ಟು ರೊಟೀನ್. ಇಷ್ಟು ದಿವಸ ಅಂದರೆ ಸ್ಕೂಲ್ ಓಪನ್ ಆಗಿತ್ತು, ಬಟ್ ಲಂಚ್ ಬಾಕ್ಸ್ ಇರಲಿಲ್ಲ. ಇವತ್ತಿಂದ ಲಂಚ್ ಬಾಕ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಫುಲ್ ಡೇ ಇವತ್ತಿಂದ ಕ್ಲಾಸು. ಆಮೇಲಿಂದ ಹೋಗಿ ಅವನಿಗೆ ಅಡ್ಮಿಷನ್ ಕೂಡ ಮಾಡಿ ಬರಬೇಕು. ನಾನಿನ್ನು ಅಡ್ಮಿಷನ್ ಕೂಡ ಮಾಡಿಲ್ಲ. ಮಾರ್ನಿಂಗ್ ಎದ್ದು ಅವನ್ನ ರೆಡಿ ಮಾಡಿ ತಿಂಡಿ ರೆಡಿ ಮಾಡಿಬಿಟ್ಟು ಅವನಿಗೆ ಬಾಕ್ಸ್ಗೆ ಹಾಕಿ ಕಳಿಸೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಸ್ಕೂಲಿಗೆ ಹೋದ. ಇವಾಗ ಟೈಮ್ ಇನ್ನು 8:35 ಆಗ್ತಾಯಿದೆ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಳ್ಳೋದು. ಇವಾಗ ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ಮನೆ ಕೆಲಸ ಶುರು ಹಚ್ಕೊಳ್ತೀನಿ ನಾನು. ಚಟ್ನಿ ಮಾಡಿದ್ದೆ. ಚಟ್ನಿ ಒಗ್ಗರಣೆ ಅಂದರೆ ಇಡ್ಲಿಗೆ ಮಾಡಿದ್ರೆ ಮಾತ್ರ ಚಟ್ನಿ ನಾನು ಒಗ್ಗರಣೆ ಹಾಕ್ತೀನಿ. ದೋಸೆಗೆಲ್ಲ ಮಾಡೋದು ಚಟ್ನಿ ಒಗ್ಗರಣೆ ಹಾಕಲ್ಲ. ನೆನ್ನೆನೇ ಸಾಂಬಾರು ಮಾಡಿಟ್ಟಿದ್ದೀನಿ ನೈಟ್. ಆ್ಯಕ್ಚುಲಿ ಇವತ್ತು ಇಡ್ಲಿಗೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟೆ ನಾನು ಬೇಳೆ ಸಾಂಬಾರು ಗಟ್ಟಿಯಾಗಿ ಮಾಡಿರೋ ಅಂಥದ್ದು. ನಮ್ಮನೇಲಿ ಏನಂದರೆ ಈ ಇಡ್ಲಿ ದೋಸೆ ಇದೆಲ್ಲ ಮಾಡಿದ್ರೆ ಅವರು 3 ಟೈಮು ನನ್ನ ಮಗ ಇಷ್ಟಪಟ್ಟು ತಿಂತಾನೆ. ಅವನಿಗಿಷ್ಟ ತುಂಬ ಇಡ್ಲಿ ಮತ್ತು ದೋಸೆ ಚಪಾತಿ ಈ ಥರದ್ದು. ಸೊ ಹಾಗಾಗಿ ನಾನೇನು ಮಧ್ಯಾಹ್ನ ಊಟಕ್ಕೆ ಅಡುಗೆಗೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಷ್ಟಿಲ್ಲ. ನನಗೆ ಬೇಕಿದ್ರೆ ಒಂದು ಮುದ್ದೆ ಮಾಡ್ಕೊಂಡ್ಬಿಡ್ತೀನಿ ಸಾಂಬಾರು. ಹಸ್ಬೆಂಡು ಅಷ್ಟೇ, ಅವ್ರಿಗೂ ಬಿಸಿ ಬಿಸಿ ಇಡ್ಲಿ ಹಾಕೊಟ್ಟೆ. ಅಂದರೆ ಏನಂದರೆ ಮಾಡಿಟ್ಟಿರೋದನ್ನ ತಿನ್ನಲ್ಲ ಯಾರೂ. ಯಾವ ಕೂತಾಗ ಅಲ್ಲಿ ಬಿಸಿ ಬಿಸಿ ತೊಗೊಂಡು ಕೊಟ್ಟರೆ. ಸೊ ಇಡ್ಲಿ ಕೂಡ ಚೆನ್ನಾಗಿ ಬಂದಿತ್ತು ಇವತ್ತು, ಸಾಫ್ಟಾಗಿ. ತಿಂದ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಹೊರಟ. ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಪಪ್ಪಾಯ ಹಾಕಿದ್ದೀನಿ ಇವತ್ತು. ಇಷ್ಟೇ ಮಾರ್ನಿಂಗ್ ರೊಟ್ಟಿ. ಈಗ ಒಂದು 10 ನಿಮಿಷ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನನ್ನ ರೆಗ್ಯುಲರ್ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ನಿನ್ನೆ ಕುಚ್ಚನ್ನು ಮಾಡಿಟ್ಟಿದ್ದೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸಿದ್ದೀನಿ ನಾನು. ಸೊ ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ನಾನು ಸ್ಯಾರಿಗೆ ಫಿಕ್ಸ್ ಮಾಡಬೇಕು ಇವಾಗ. ಈ ಥರದ್ದೆಲ್ಲ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದೂರನೇ ಹಾಕೋಣ ಅಂತ ಹೇಳ್ಬಿಟ್ಟು 2 ಇಂಚು ದೂರ ಮಾಡಿಕೊಂಡು, ಸೊ 2 ಕಲರ್ ಕಾಂಬಿನೇಷನಲ್ಲಿ ಮಾಡಿ ಇಟ್ಕೊಂಡಿರೋವಂಥದ್ದು ಕುಚ್ಚು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ಸ್ಯಾರಿಗೆ ಫಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅದು ಸ್ಯಾರಿಗೆ ಫಿಕ್ಸ್ ಮಾಡಿದ್ಮೇಲೆ ಅಂಥೇಳಿ. ಅದು ಕರೆಕ್ಟಾಗಿ ಬಂತು ಅಂತ ಹೇಳಿದ್ರೆ ಅದನ್ನು ಕೂಡ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ. ಇನ್ಮೇಲೆ ಏನಿಲ್ಲ, ಫ್ರೀಯಾಗಿರ್ತೀನಿ, ಆರಾಮಾಗಿರ್ತೀನಿ. ಒಂದೊಂದೇ ಡಿಸೈನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಳ್ತಾ ಬರ್ತೀನಿ. ಸೊ ನಿಮ್ಮ ಸಪೋರ್ಟ್ ಇರಬೇಕಷ್ಟೇ ನನಗೆ. ಲೈಕ್ ಕಮೆಂಟ್ ಶೇರ್ ಮಾಡಬೇಕು. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ, ಆಯಿತಾ. ಇವಾಗ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಯಾರಿ ತೊಗೊಂಡೆ ಅಂತ ಹೇಳಿದೆ, ತೋರಿಸ್ಲಾ. ಆಮೇಲೆ ನಾನು ಟೈಮ್ ಬಂದ್ಬಿಟ್ಟು ಆಗಲೇ 1 ಗಂಟೆ ಆಗ್ತಾಯಿದೆ. ಸೊ ಇವಾಗ ಅದೇ ಸ್ಕೂಲ್ ಹತ್ರ ಹೋಗ್ಬರೋಣ ಅಂತೇಳಿ ಹೊರಟಿದ್ದೀನಿ. ಅಡ್ಮಿಷನ್ ಮಾಡಿಬಿಟ್ಟು ನೋಡೋಣ ಬುಕ್ಸ್ ಏನಾದ್ರು ಕೊಡ್ತಾರಾ, ಎಲ್ಲ ಎತ್ಕೊಂಡು ಬರಬೇಕು. ಸುಸ್ತು, ಅದೇ ಎತ್ಕೊಂಡು ಬರೋದೇ ಕಷ್ಟ. ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿ ಬರ್ತೀನಿ ಸ್ಕೂಲ್ ಹತ್ರ. ಹೋಗಿದ ತಕ್ಷಣ ಅಟ್ಮಾಸ್ಫಿಯರ್ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಾಯಿತ್ತು. ಸೊ ನಮ್ಮ ಟೈಮಲ್ಲಿ ಯಾಕಪ್ಪ ಇದೆಲ್ಲ ಇರಲಿಲ್ಲ ಅಂತ ಕೂಡ ಅನ್ನಿಸ್ತಾಯಿತ್ತು. ಈಗೆಲ್ಲ ಫಸ್ಟ್ ಡೇ ಹೋಗೋ ಮಕ್ಕಳಿಗೆ ಒಂದು ಮೆಮೊರಿ ಥರ ಫೋಟೋ ತೆಕ್ಕೊಳ್ಳೋದಿರ್ಬೋದು, ಅದೆಲ್ಲ ಇದೆ. ಬಟ್ ನಮ್ಮ ಟೈಮಲ್ಲಿ ಆ ಥರ ಎಲ್ಲ ಇರಲೇ ಇಲ್ಲ. ಸೊ ನಿಜ ಹೇಳಬೇಕು ಅಂದರೆ ನೀವು ನಂಬಲ್ಲ, ನಾನು ಸ್ಕೂಲಿಗೆ ಹೋಗಲೇಬೇಕು ಅಂತೇಳಿ ಹಠ ಮಾಡಿ ಹತ್ಕೊಂಡು ಹೋಗ್ತಾಯಿದ್ದಂತೆ. ನಮ್ಮಮ್ಮ ಹೇಳ್ತಾಯಿದ್ರು, ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಗಲ್ಲ ಅಂತೇಳಿ ಹಠ ಮಾಡಿದ್ರೆ ಈ ನನ್ನ ಮಗಳು ಸ್ಕೂಲಿಗೆ ಹೋಗಬೇಕು ಅಂತೇಳಿ ಹಠ ಮಾಡ್ಕೊಂಡು ಹೋಗ್ತಾಳೆ ಅಂತೇಳ್ಬಿಟ್ಟು. ನಮ್ಮಕ್ಕ ಸ್ಕೂಲಿಗೆ ಹೋಗ್ತಾಯಿದ್ದೆ. ಇನ್ನೂ ನನಗೆ ಸ್ಕೂಲಿಗೆ ಹೋಗುವಂಥ ಏಜ್ ಆಗಿರಲಿಲ್ಲ. ಆದರೂ ನಮ್ಮಕ್ಕ ಸ್ಕೂಲಿಗೆ ಹೋಗೋದು ನೋಡಿ ನಾನು ಹೋಗಬೇಕು ಸ್ಕೂಲಿಗೆ ಅಂಥೇಳಿ ಹಠ ಮಾಡ್ತಾ ಹೋಗ್ತಾಯಿದ್ದಂತೆ. ಸೊ ನಿಮಗೆ ಆಶ್ಚರ್ಯ ಆಗ್ಬೋದು, ನಮ್ಮಕ್ಕ ಹೋಗ್ತಾಯಿದ್ದಂಥ ಆ ಸ್ಕೂಲ್ ಟೀಚರ್ ಯಾರು ಅಂತ ಹೇಳಿದರೆ, ಸೊ ಆವಾಗ ಬಂದ್ಬಿಟ್ಟು ನಾವು ಪ್ರಕಾಶ್ ನಗರದಲ್ಲಿದ್ದಿದ್ದು. ಸೊ ಪ್ರಕಾಶ್ ನಗರದಲ್ಲಿ ಫಿಲ್ಮ್ ಆ್ಯಕ್ಟರ್ ಭವ್ಯ ಅವರು ನಡೆಸ್ತಾ ಇದ್ದಂಥ ಸ್ಕೂಲು. ಅಲ್ಲಿ ಅವರು ಟೀಚರಾಗಿ ವರ್ಕ್ ಮಾಡ್ತಾಯಿದ್ರು ಅಂತ. ಆ ಒಂದು ಸ್ಕೂಲಿಗೆ ನಾನು ಹೋಗಿದ್ದೆ. ಎಷ್ಟು ದಿನ ಹೋಗಿದ್ದೆ ಅಂತೇಳಿ ನೆನಪಿಲ್ಲ, ಯಾಕೆಂದರೆ ನಾನು ಇನ್ನೂ ತುಂಬ ಚಿಕ್ಕವಳು ಆ ಟೈಮಲ್ಲಿ. 2 ವರ್ಷ 3 ವರ್ಷ ಇರ್ಬೋದೇನೋ ಅಷ್ಟೇ. ಸೊ ಅಲ್ಲಿಂದ ನಾವು ಕುರುಬ್ರಳ್ಳಿಗೆ ಬಂದುಬಿಟ್ವಿ. ಅದಾದಮೇಲೆ ನಾನು ಕುರುಬ್ರಳ್ಳಿನಲ್ಲಿ ಸ್ಕೂಲಿಗೆ ಸೇರಿಕೊಂಡೆ. 1 ಕಾಲ್ಗೆ ಹೋಗಿದ್ದಕ್ಕೆ 2:15, ಇನ್ನು 5 ನಿಮಿಷ ಇದೆ. 2:15ಗೆ ಬಂದಿದ್ದೀನಿ ಮನೆಗೆ. ಸೊ ಬುಕ್ಸ್ ಎಲ್ಲ ತೊಗೊಂಡು ಬಂದೆ. ಇನ್ನು ಒಂದಷ್ಟು ಬುಕ್ಸ್ಗಳು ಬ್ಯಾಲೆನ್ಸ್ ಇದೆ. ಟೆಕ್ಸ್ಟ್ ಬುಕ್ ಎಲ್ಲ ಮೇನು ಖಾಲಿಯಾಗಿದೆ ಅಂತ ಹೇಳಿದ್ರು. ಟೆಕ್ಸ್ಟ್ ಬುಕ್ಕು ಒಂದು 4-5 ಅಷ್ಟೇ ಕೊಟ್ಟಿರೋದು. ಇನ್ನು ಮ್ಯಾಥಮೆಟಿಕ್ಸ್ ಕೊಟ್ಟಿಲ್ಲ, ಸೈನ್ಸ್ ಕೊಟ್ಟಿಲ್ಲ, ಇಂಗ್ಲೀಷ್ ಕೊಟ್ಟಿಲ್ಲ,
ಇನ್ನೂ ಎಷ್ಟೊಂದು ಬುಕ್ಸ್ ಕೊಡ್ಬೇಕು, ಕನ್ನಡ ಕೊಟ್ಟಿಲ್ಲ, ಎಷ್ಟೊಂದು ಟೆಕ್ಸ್ಟ್ ಬುಕ್ಗಳು ಬ್ಯಾಲೆನ್ಸ್ ಇದೆ. ಎಲ್ಲ ಲಾಂಗ್ ನೋಟ್ಬುಕ್ಕು. ನನ್ನ ಮಗ ಹೇಳಲ್ಲ ಮಮ್ಮಿ ಎಲ್ಲ ಲಾಂಗ್ ನೋಟ್ಬುಕ್ಕು ಮಮ್ಮಿ ಈ ಸಲ ನಮಗೆ ಹೈಸ್ಕೂಲ್ ಅಂದಮೇಲೆ ಅಂತ. ಲಾಂಗ್ ನೋಟ್ಬುಕ್ ನೋಡೋಕ್ಕೆ ಚೆಂದ, ಈಗ ಬರೆದ್ಬಿಟ್ಟು ಹೆಂಗಪ್ಪ ಓದ್ತಾನೆ ಅದೇ ಟೆನ್ಷನ್ ನನಗೆ. ಏನೋ ಅವ್ರು ಕಾನ್ಫಿಡೆಂಟ್ ಆಗಿದ್ದರೆ ನಮಗೂ ಕಾನ್ಫಿಡೆಂಟ್. ಸೊ ಅಂತೂ ಇಂತೂ ನನ್ನ ಮಗ 8th ಸ್ಟ್ಯಾಂಡರ್ಡ್ ಹೈಸ್ಕೂಲ್ ಮೆಟ್ಲಿಗೆ ಹತ್ತಿದ್ದಾನೆ, ಅದೇ ಒಂದು ಖುಷಿ. ಬಂದ್ಬಿಟ್ಟು ಇಡ್ಲಿ ಇಟ್ಟಿದ್ದೀನಿ, ತಿನ್ನೋಣ ಅಂತ ಹೊಟ್ಟೆ ಹಶ್ವಾಗ್ತಾಯಿದೆ. ಸೊ ಇಡ್ಲಿ ಇಟ್ಟಿದ್ದೀನಿ, ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಸೀರೆಗೆ ಅಟ್ಯಾಚ್ ಮಾಡ್ತೀನಿ. ಅಟ್ಯಾಚ್ ಮಾಡಿದ್ಮೇಲೆ ತೋರಿಸ್ತೀನಿ. ಮತ್ತು ಸ್ಯಾರಿ ತೋರಿಸ್ತೀನಿ ಅಂತ ಹೇಳಿದ್ದೆ, ಬೆಳಗ್ಗೆನೂ ತೋರಿಸ್ತೀನಿ, 1 ನಿಮಿಷ ತೋರಿಸ್ತೀನಿ. ಸೊ ಇದೇ ನನ್ನ ಸ್ಯಾರಿ. ಈ ಸ್ಯಾರಿ ಯಾಕೆ ಇಷ್ಟ ಆಯಿತು ಅಂತ ಹೇಳಿದ್ರೆ ತೋರಿಸ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಈ ಥರ ಫ್ಲೋರಲಲ್ಲಿದೆ ಮತ್ತು ಪಿಕಾಕ್ ಡಿಸೈನ್ ಇದೆ. ಸೊ ಈ ಥರ ಪಿಕಾಕ್ ಡಿಸೈನ್ ಇದೆ, ಹಾಗಾಗಿ ಇಷ್ಟಪಟ್ಟು ನಾನು ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದ್ದೀನಿ. ಅಂದರೆ ಅಂಕಲ್ ಹತ್ರನೇ ತೊಗೊಂಡಿದ್ದು. ಸೊ ಈ ಸ್ಯಾರಿನ ಯಾಕಪ್ಪ ನಾನು ತೊಗೊಂಡೆ ಅಂತ ಹೇಳಿದ್ರೆ ಮೇನ್ ರೀಸನ್ ಬಂದ್ಬಿಟ್ಟು ಇದು ಕ್ಯಾಟ್ಲಾಗು ನೋಡ್ಬೋದು, ಫುಲ್ ಫ್ಲೋರಲ್ ಪ್ರಿಂಟು ಮತ್ತು ಪಿಕಾಕು ಇದೆ ಈ ಡಿಸೈನು. ಸೊ ತುಂಬ ಇಷ್ಟ ಆಯಿತು, ಅವರು ಸ್ಟೇಟಸ್ ಹಾಕಿದ್ರು, ಅದು ನೋಡ್ಬಿಟ್ಟು ತುಂಬಾ ಇಷ್ಟ ಆಯಿತು ನನಗೆ ಈ ಒಂದು ಸೀರೆ. ಹಾಗಾಗಿ ಒಂದು ಸೀರೆ ತೊಗೊಂಡಿದ್ದೀನಿ. ಸೊ ನೋಡ್ಬೋದು ಒಂಥರ ಡಿಜಿಟಲ್ ಪ್ರಿಂಟ್ ಅಂತಾರಲ್ಲ, ಸೊ ಆ ಥರ ಸ್ಯಾರಿ ನೋಡ್ಬೋದು. ಸ್ಯಾರಿನಲ್ಲೇ ಪಿಕಾಕ್ ಬಂದಿದೆ, ಎಷ್ಟು ಚೆನ್ನಾಗಿದೆಲ್ಲ ಸ್ಯಾರಿ. ನಂಗೆ ತುಂಬ ಇಷ್ಟ ಆಯಿತು. ಈ ಥರದ್ದು ಸ್ಯಾರಿ ನನ್ನ ಹತ್ರ ಇರಲಿಲ್ಲ, ಈ ಥರ ಕಲೆಕ್ಷನ್ನೇ ಇಲ್ಲ ನನ್ನ ಹತ್ರ ಸ್ಯಾರಿ. ಸೊ ಹಾಗಾಗಿ ಇದು ಒಂದು ಇರಲಿ ಕಲೆಕ್ಷನ್, ನವಿಲ್ ಥರ ಇರೋದು, ಡಿಜಿಟಲ್ ಪ್ರಿಂಟೆಡ್ ಆ ಥರ. ಇದೊಂಥರ ಏನು ಹೇಳ್ತಾರೆ ಗೊತ್ತಾ, ಲ್ಯಾವೆಂಡರ್ ಕಲರ್ ಬರುತ್ತೆ. ಲ್ಯಾವೆಂಡರ್ ಕಲರ್ಗೆ ಫ್ಲೋರಲ್ ಪ್ರಿಂಟ್ ಇದೆ, ಪ್ಲಸ್ ಸ್ಯಾರಿ ಫುಲ್ಲು ಇದೇ ಥರನೇ ಇದೆ, ಪಿಕಾಕೆ ಇದೆ, ಒಳಗಡೆ ಎಲ್ಲ ಪಿಕಾಕೆ ಇದೆ. ನಾನು ಇನ್ನೂ ಓಪನ್ ಮಾಡಿಕೊಂಡು ನೋಡಿಲ್ಲ. ಮತ್ತು ಸೆರಗಲ್ಲೂ ಕೂಡ ಪಿಕಾಕ್ ಬಂದಿದೆ. ಸೊ ಅದಕ್ಕೆ ಇಷ್ಟ ಆಯಿತು ಅಂದ್ಬಿಟ್ಟು ಈ ಒಂದು ಸ್ಯಾರಿ ತೊಗೊಂಡೆ. ಪಿಂಕ್ ಬಾರ್ಡ್ರು ಕೂಡ ಇದೆ. ಬ್ಲೌಸ್ ಬಂದ್ಬಿಟ್ಟು ಒಂಥರ ಫ್ಲೋರಲ್ ಪ್ರಿಂಟಲ್ಲೇ ಇದೆ. ಇದು ಬಂದ್ಬಿಟ್ಟು ಅವರು ಮೆಟೀರಿಯಲ್ ಹೇಳಿದ್ದು ಬಂದು ನನಗೆ ಏನು ಹೇಳಿದ್ರು, ಯಾವುದೋ ಏನು ಸಿಲ್ಕ್ ಅಂತ ಹೇಳಿದ್ರು ಇದಕ್ಕೆ. ಬಟ್ ಮೆಟೀರಿಯಲ್ ಬಂದು ಟಸಾರ್ ಸಿಲ್ಕ್ ಅಂತ ಹೇಳಿದ್ರು. ಮತ್ತು ನೋಡ್ಬೋದು ಇಲ್ಲಿ ಗೋಲ್ಡನ್ ಲೈನ್ಸ್ ಕೂಡ ಇದೆ, ವಿವಿಂಗಲ್ಲಿ ಗೋಲ್ಡನ್ ಲೈನ್ಸ್ ಕೂಡ ಇದೆ. ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ. ಮತ್ತು ಸ್ಯಾರಿ ಫುಲ್ಲು ಓವರ್ ಆಲ್ ಇದೇ ರೀತಿ ಪಿಕಾಕೆ ಇದೆ, ಒಳಗಡೆ ಕೂಡ ನೋಡ್ಬೋದು ಪಿಕಾಕು. ಒಂದು ಪೇಪರ್ ಹಾಕಿದ್ದಾರೆ, ನೋಡ್ಬೋದು ಪಿಕಾಕೆ ಇದೆ ಫುಲ್ಲು ಒಳಗಡೆ. ಸ್ಯಾರಿ ಓವರ್ ಆಲ್ ಪಿಕಾಕೆ ಇದೆ, ಸೆರಗಲ್ಲೂ ಕೂಡ ಪಿಕಾಕ್ ಬರುತ್ತೆ. ಅದಕ್ಕೋಸ್ಕರ ಅಂತಾನೆ ತೊಗೊಂಡಿದ್ದು ಫಸ್ಟ್ ಟೈಮು. ಒಂಥರ ಲೈಟ್ ಲ್ಯಾವೆಂಡರ್ಗೆ ಪಿಂಕ್ ಕಾಂಬಿನೇಷನ್ ಪ್ಲಸ್ ಗ್ರೀನ್ ಕೂಡ ಇದೆ ಇದಕ್ಕೆ. ಅವನಿಗೆ ತುಂಬ ಇಷ್ಟ ಆಯಿತು ಅಂತೇಳಿ ತೊಗೊಂಡಿದ್ದಂಥದ್ದು. ಇದಕ್ಕೆ ನಾನು ಕೊಟ್ಟಿರೋದು ಬಂದ್ಬಿಟ್ಟು ಮೇ ಬಿ 800 ಅನ್ಕೊಳ್ತೀನಿ ನಾನು. ಸೊ ಈ ಥರದ್ದು ಸ್ಯಾರಿ ಇವಾಗ ರೀಸೆಂಟಾಗಿ ನಾನು ನೋಡ್ತಾ ಇದ್ದೀನಿ. ಮೇ ಬಿ ಚಿಕ್ಕಪೇಟೆನಲ್ಲಿ ತುಂಬಾನೇ ಕಲೆಕ್ಷನ್ ಸಿಗ್ಬೋದು, ಚೆಕ್ ಮಾಡಿ, ಸಿಕ್ಕತ್ತೆ ಕಲೆಕ್ಷನ್ಸು. ಚಿಕ್ಕಪೇಟೆ ಅವರು ಕೂಡ ಚಿಕ್ಕಪೇಟೆಯಿಂದಲೇ ತೊಗೊಂಡು ಬರೋದು. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಅವ್ರದ್ದೇನು ಡೀಟೇಲ್ ನಂಗೆ ಕೊಡೋಕ್ಕಾಗಲ್ಲ, ಮೊದಲೇ ಹೇಳ್ದಾಗೆ ನಾನು ಅವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ ಡೀಟೇಲ್ ಅವರು ಕೊಡೋದು. ಸೊ ಹಾಗಾಗಿ ನಾನು ಕೊಡ್ತಾ ಇಲ್ಲ ಅಷ್ಟೇ. ಅದು ಬಿಟ್ಟರೆ ಅವರು ಚಿಕ್ಕಪೇಟೆಯಲ್ಲೇ ತೊಗೊಂಡು ಬರೋದಲ್ವ. ಸೊ ಇವಾಗಂತೂ ಇದು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಈ ಸೀರೆ. ನಾನು ನೋಡಿದ್ದೀನಿ, ಯಾಕೆಂದರೆ ಒಂದು 2-3 ನಾನು ವಿಡಿಯೋಸ್ ನೋಡ್ತಾ ಇರ್ತೀನಲ್ಲ ಮೊಬೈಲಲ್ಲಿ ಸೀರೆ. ಸೊ ಸೀರೆದು ವಿಡಿಯೋಗಳೆಲ್ಲ ನೋಡ್ತಾ ಇರ್ತೀನಲ್ಲ, ಅದರಲ್ಲಿ ನೋಡ್ತೀನಿ ನಾನು ಟಸಾರ್ ಸಿಲ್ಕ್ದು ಈ ಥರ ಫ್ಲೋರಲ್ ಪ್ರಿಂಟದು ಬಂದಿದೆ. ಮೇ ಬಿ ಇವಾಗ ಟ್ರೆಂಡಿಂಗಲ್ಲಿ ಇರೋವಂಥದ್ದು ಚಿಕ್ಕಪೇಟೆಗೆ ಹೋದರೆ ಸಿಗ್ಬೋದು ಅಂತ ನನ್ನ ಅನಿಸಿಕೆ. ಟ್ರೈ ಮಾಡಿ, ನಿಮ್ಗೇನಾದ್ರು ಇಷ್ಟ ಆದರೆ ಇದನ್ನು ಟ್ರೈ ಮಾಡಿ. ಖಂಡಿತ ಚಿಕ್ಕಪೇಟೆಯಲ್ಲಿ ಸಿಗುತ್ತೆ, ಯಾವ ಪ್ಯಾಟರ್ನ್ ಸಿಗದೆ ಏನಿಲ್ಲ ಅಲ್ಲಿ. ಸೊ ಈ ಒಂದು ಸೀರೆನ ತಗೊಂಡೆ. ನನ್ನ ಫೇವ್ರೆಟ್ ಸ್ಯಾರಿ ಆಗಿದೆ ಇವಾಗ. ನನ್ನ ಫೇವ್ರೆಟ್ ಸ್ಯಾರಿಲಿ ಒಂದು ಆಯಿತು. ಸೊ ಇವಾಗ ಊಟ ತಿಂದ್ಬಿಟ್ಟು ಆಮೇಲೆ ಅದನ್ನು ಫಿನಿಶ್ ಮಾಡಿಬಿಟ್ಟು ಇನ್ನು ಸೀರೆ ಬಗ್ಗೆ ಡೀಟೇಲ್ ಕೊಡೋದಾದರೆ ನಾನು ವಿಡಿಯೋದಲ್ಲಿ ನೋಡ್ತಾನೆ ಇರ್ತೀನಿ, ಯೂಟ್ಯೂಬ್ ವಿಡಿಯೋದಲ್ಲಿ ಎಲ್ಲ. ಇವಾಗ ಆಲ್ಮೋಸ್ಟ್ ಆಲ್ ಚಿಕ್ಕಪೇಟೆನಲ್ಲಿ ಇದೇ ಟ್ರೆಂಡಿಂಗ್ ಓಡ್ತಾ ಇದೆ, ಫ್ಲೋರಲ್ ಪ್ರಿಂಟ್ ಇರೋವಂಥದ್ದು ಟಸಾರ್ ಸಿಲ್ಕ್ ಸ್ಯಾರೀಸ್. ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ, ನಾನು ಅಮೃತಧಾರೆ ಸೀರಿಯಲಲ್ಲಿ ಹೀರೋಯಿನ್ ಪಾತ್ರ ಏನು ಮಾಡ್ತಾಯಿದ್ದಾರಲ್ಲ, ಸೊ ಅವರು ಕೂಡ ಈ ಥರ ಸ್ಯಾರಿಗಳನ್ನ ಉಡ್ತಾರೆ. ಅದೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಕುಚ್ಚು ಏನು ರೆಡಿ ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ಸ್ಯಾರಿಗೆ ಫಿಕ್ಸ್ ಮಾಡ್ಕೊಂಡಿದ್ದೆ. ಸ್ವಲ್ಪ ದೂರನೇ ಆಯಿತು, ಇನ್ನೊಂದು ಸ್ವಲ್ಪ ನಿಯರೆಸ್ಟ್ ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಅನಿಸ್ತಾಯಿತ್ತು. ಬಟ್ ಓಕೆ, ನನಗೆ ಸದ್ಯಕ್ಕೆ ಅಷ್ಟೇ ಸಾಕು ಅಂತ ಅನ್ನಿಸ್ತು.
ಸೊ ಸ್ಯಾಂಪಲ್ಗಲ್ವಾ, ಸೊ ಸ್ಯಾಂಪಲ್ ಇರಲಿ, ಯಾರಾದರೂ ಕೇಳ್ದಾಗ ತೋರಿಸಿದ್ರೆ ಸರಿ ಹೋಗುತ್ತೆ. ಇಲ್ಲ ನೆಕ್ಸ್ಟ್ ಟೈಮು ಅದನ್ನು ಇನ್ನೂ ಸ್ವಲ್ಪ ನಿಯರೆಸ್ಟ್ ಮಾಡಿ ನಾನು ಅದನ್ನು ಕೂಡ ರೆಡಿ ಮಾಡಿ ನಾನು ತೋರಿಸ್ತೀನಿ ಬೇರೆ ಯಾವುದಾದ್ರೂ ಸೀರೆಗೆ. ಸದ್ಯಕ್ಕೆ ಈ ಸೀರೆಗೆ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇದ್ರ ಜೊತೆಗೆ ಒಂದು ವ್ಲಾಗನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.